गणानां त्वा गणपतिं कविं कवीनामुपमश्रवस्तमं ज्येष्ठराजं ब्रह्मणां विद्येदसाधनम् ओम श्री महागणपतये नमः. ಇದು ಧನ್ವಂತರಿ ಮಹಾವಿಷ್ಣು ಅಂತ. ಧನ್ವಂತರಿ ಮಹಾವಿಷ್ಣು ಅಂದರೆ ಗಾಡ್ ಆಫ್ ಮೆಡಿಸಿನ್ ಅಂತಾರೆ. ಧನ್ವಂತರಿ ಮಹಾವಿಷ್ಣು ಕೈಯಲ್ಲಿ ಅಮೃತ ಕಲಶ ಇದ್ದರೆ ನಮ್ಮ ಗಣಪತಿಯಲ್ಲಿ ಸೊಂಡ್ಲಲ್ಲಿ ಅಮೃತ ಕಲಶವಿದೆ. ಹಾಗಾಗಿ ಗಣಪತಿ ಎಲ್ಲ ಶಕ್ತಿಯ ಜೊತೆಗೆ ಆ ತಾಯಿಯ ಔಷಧೀಯ ಶಕ್ತಿ ಕೂಡ ವಿಶೇಷವಾಗಿದೆ. ತುಂಬ ಜನ ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಕೂಡಲೇ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಬಂದು ಮತ್ತೆ ಸೇವೆ ಎಲ್ಲ ಮಾಡಿಸ್ತಾರೆ. ಮತ್ತು ಉದ್ಯೋಗದಲ್ಲಿ ತುಂಬ ಜನರಿಗೆ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿದ ನಂತರ ಮತ್ತೆ ಫಸ್ಟ್ ಸಂಬಳದಲ್ಲಿ ಬಂದು ಇಲ್ಲಿ ಸೇವೆ ಮಾಡಿಸ್ತಾರೆ. ಹಾಗೆ ತುಂಬ ಜನ ಮತ್ತೆ ಬರ್ತಾ ಇದ್ದಾರೆ. ತುಂಬ ಜನರಿಗೆ ಅನುಕೂಲವಾಗಿದೆ. ನಮಸ್ಕಾರ. ನಮ್ಮ ನೆಲ, ನಮ್ಮ ಜನ, ನಮ್ಮ ಪೂರ್ವಿಕರು ಈ ಶೀರ್ಷಿಕೆ ಅಡಿಯಲ್ಲಿ ಪ್ರಪ್ರಥಮವಾಗಿ BCCHS ಬಡಾವಣೆಯಲ್ಲಿ ಸ್ಥಾಪಿಸಲ್ಪಟ್ಟಿರುವ ಶ್ರೀ ಧನ್ವಂತರಿ ಗಣಪತಿ ದೇವಸ್ಥಾನವನ್ನು ಪರಿಚಯಿಸುತ್ತಿದ್ದೇವೆ. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಪ್ರಾಚೀನ ಗ್ರಾಮಗಳಾದ ರಘುವನಹಳ್ಳಿ ಮತ್ತು ವಾಜರಹಳ್ಳಿಗಳಿಗೆ ಹೊಂದಿಕೊಂಡಿರುವ ಬೆಂಗಳೂರು ನಗರ ಗೃಹ ನಿರ್ಮಾಣ ಸಹಕಾರ ಸಂಘದವರು ನಿರ್ಮಾಣ ಮಾಡಿರುವ BCCHS ಬಡಾವಣೆಯಲ್ಲಿ ದೇವಸ್ಥಾನಕ್ಕೆಂದು ಮೀಸಲಾದ ನಿವೇಶನದಲ್ಲಿ ಆಯುರ್ವೇದ ತಜ್ಞರ ಸಲಹೆ ಮೇರೆಗೆ ಸಮಾನ ಮನಸ್ಕರಾದ ಎಲ್ಲ ನಿವಾಸಿಗಳ ತನು ಮನ ಧನ ಸಹಕಾರ ಮತ್ತು ಪರಿಶ್ರಮದ ಫಲವಾಗಿ ದಿನಾಂಕ 18 ಮೇ 2014 ಶ್ರೀ ಧನ್ವಂತರಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಉದ್ಘಾಟನೆ ನೆರವೇರಿಸಲ್ಪಟ್ಟಿತು. ಇದರ ಜೊತೆಗೆ ಶ್ರೀ ನಾಗದೇವತೆ ಪ್ರತಿಷ್ಠಾಪನೆ ಕೂಡ ನೆರವೇರಿತು. ದೇವಸ್ಥಾನದ ವಿಶೇಷತೆ ಎಂದರೆ ಶ್ರೀ ಗಣಪತಿಯ ವಿವಿಧ ಅವತಾರಗಳಲ್ಲಿ ಒಂದಾದ ಆರೋಗ್ಯ ಭಾಗ್ಯ ದಯಪಾಲಿಸುವ ಶ್ರೀ ಧನ್ವಂತರಿ ಗಣಪತಿ ದೇವಸ್ಥಾನ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ವಿರಳ. ಶ್ರೀ ಧನ್ವಂತರಿ ಗಣಪತಿ ಮೂರ್ತಿಯ ವಿಶೇಷತೆ ಎಂದರೆ ಬಲಮುರಿ ಗಣಪತಿಯ ಸೊಂಡಿಲಲ್ಲಿ ಅಮೃತ ಕಲಶ ಹೊಂದಿರುವುದು. ಈ ಅಮೃತ ಕಲಶ ಹೊಂದಿರುವ ಗಣಪತಿಯ ತೀರ್ಥವನ್ನು ಸೇವಿಸುವುದರಿಂದ ಆರೋಗ್ಯ ಭಾಗ್ಯ ಲಭಿಸುವುದು ಎಂದು ನಂಬಿಕೆ. ದೇವಸ್ಥಾನದಲ್ಲಿ ಬೆಳಗ್ಗೆ ನಿತ್ಯ ಪೂಜೆ, ಅಲಂಕಾರ, ನೈವೇದ್ಯ, ಮಂಗಳಾರತಿ, ಪ್ರಸಾದ ವಿನಿಯೋಗ ಮತ್ತು ಸಾಯಂಕಾಲ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಲಭಿಸುವುದು. ಪ್ರತಿ ತಿಂಗಳು ಶ್ರೀ ಸಂಕಷ್ಟಹರ ಚತುರ್ಥಿ ಆಚರಣೆ ಪ್ರಯುಕ್ತ ಬೆಳಗ್ಗೆ ಸಂಕಲ್ಪ, ಅಭಿಷೇಕ, ಅಲಂಕಾರ, ಮೋದಕ ಸಹಿತ ಗಣಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ ಜರುಗುತ್ತದೆ. ಸಾಯಂಕಾಲ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಸಂಕಷ್ಟಹರ ಚತುರ್ಥಿ ಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ವಿಜೃಂಭಣೆಯಿಂದ ನಡೆಯುತ್ತದೆ. ಸುಮಾರು 300 ಜನ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಧನ್ವಂತರಿ ಗಣಪತಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿ ವರ್ಷ ಭಾದ್ರಪದ ಶುಕ್ಲ ಚತುರ್ಥಿಯಂದು ಮೃತ್ತಿಕೆ ಗಣಪತಿ ಪ್ರತಿಷ್ಠಾಪನೆ ಪೂಜೆ ಶ್ರದ್ಧೆ ಭಕ್ತಿಪೂರ್ವಕವಾಗಿ ಜರುಗುತ್ತದೆ. ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಣೆ ವಿಜೃಂಭಣೆಯಿಂದ ಜರುಗುತ್ತದೆ. ಅನೇಕ ಭಕ್ತಾದಿಗಳ ಕೋರಿಕೆ ಮೇರೆಗೆ ಹೋಮ, ಹವನ, ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷ ಅಲಂಕಾರದ ಸೇವೆ, ಪ್ರತಿ ಶುಕ್ಲ ಷಷ್ಠಿಯಂದು ನಾಗದೇವತೆಗೆ ಸುಬ್ರಹ್ಮಣ್ಯ ಪೂಜೆ ಜರುಗುತ್ತದೆ. ಶ್ರೀ ಧನ್ವಂತರಿ ಗಣಪತಿ ದೇವಸ್ಥಾನ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ. ಅನೇಕ ಭಕ್ತಾದಿಗಳ ಸಂಕಷ್ಟಗಳನ್ನು ವಿಶೇಷವಾಗಿ ಆರೋಗ್ಯ ಭಾಗ್ಯ ಕರುಣಿಸುವ, ಸಂತಾನ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದುವುದು ಇತ್ಯಾದಿ ವಿಷಯಗಳಲ್ಲಿ ಬೇಡಿಕೊಂಡರೆ ಶೀಘ್ರ ಕರುಣಿಸುವ ಗಣೇಶ ಎಂದು ನಮ್ಮ ಶ್ರೀ ಧನ್ವಂತರಿ ಗಣಪತಿ ಪ್ರಸಿದ್ಧರಾಗಿದ್ದಾರೆ. ಅನೇಕ ಭಕ್ತಾದಿಗಳು ತಮಗೆ ಆದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಫಲಾನುಭವಿಗಳು ತಮ್ಮ ಹರಕೆಯನ್ನು ಪೂರೈಸಿ ಕೃತಾರ್ಥರಾಗಿದ್ದಾರೆ. ದೇವಸ್ಥಾನವು ಬಡಾವಣೆಯ ರಘುವನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹತ್ತಿರವಾಗಿದೆ. ದೇವಸ್ಥಾನದ ಸಮಯ ಬೆಳಗ್ಗೆ 7:30ರಿಂದ 10:30ರವರೆಗೆ ಮತ್ತು ಸಾಯಂಕಾಲ 6ರಿಂದ 8 ಗಂಟೆಯವರೆಗೆ ತೆರೆದಿರುತ್ತದೆ. ನಮಸ್ಕಾರಗಳು. ಓಂ
ಈಗ ಕಥಾಶ್ರವಣ ದಯವಿಟ್ಟು ಶ್ರದ್ಧಾಭಕ್ತಿಯಿಂದ ಕೇಳಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆ. ಋಷಿಗಳು ಶ್ರೇಷ್ಠರಾದ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ, ಶತ್ರುಬಾಧೆಗಳನ್ನು ಪರಿಹಾರ ಮಾಡುವ ವ್ರತ ಯಾವುದೆಂದು ಸಂಚರಿಸುತ್ತಿದ್ದು, ತ್ರಿಲೋಕ ಸಂಚಾರಿಗಳಾದ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವೆಲ್ಲ ಹೇಳುವನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದ ದೇವರನ್ನು ಒಲಿಸಿಕೊಳ್ಳಿ, ಆತನಿಂದ ಪರಿಹಾರೋಪಾಯವು ಸಿಗುವುದು ಎಂದು ಹೇಳಿ ಅಂತರ್ಧಾನರಾದರು. ಇತ್ತ ಋಷಿಗಳು ಸ್ಕಂದ ದೇವರನ್ನು ಕುರಿತು ತಪಸ್ಸು ಮಾಡಿದರು. ಪ್ರಸನ್ನನಾದ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತ ಫಲದಿಂದ ದುಃಖ ನಿವಾರಣೆ ವ್ರತವನ್ನು ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತ ವಿಧಾನವನ್ನು ತಿಳಿಸಿ ದೌಮ್ಯರ ಮೂಲಕ ವ್ರತ ಮಾಡಿಸಿದನು. ಇದರ ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರಿಯುದ್ಧದಲ್ಲಿ ಶತ್ರುಗಳನ್ನು ಸೆರೆಬಡಿದು ಮತ್ತೆ ರಾಜ್ಯವನ್ನು ಪಡೆದನು. ಈ ವ್ರತವನ್ನು ಹಿಮವಂತನಿಗೆ ಮಗಳಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳುತ್ತಿದ್ದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ, ಮಾತೆ, ನೀನು ಚೌತಿ ಗಣಪತಿಯನ್ನು ವ್ರತ ರೂಪದಲ್ಲಿ ಆರಿಸು ಎಂದು ವ್ರತ ವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯ ಅನುಗ್ರಹದಿಂದ ಶಿವನ ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಎಲೆಗಳಿರ, ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೋ, ಅವರ ಕಥೆ ಕೇಳುತ್ತಾರೋ ಅವರೆಲ್ಲರಿಗೂ ಗಣಪತಿಯ ಅನುಗ್ರಹದಿಂದ ಆಯುರಾರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ಕಥೆಯು ಮುಗಿದಿತು. ಪ್ರತಿ ಮಾಸದ ಕಥೆಗಳು. ಇದು ಆಷಾಢ ಮಾಸ. ಆಷಾಢ ಮಾಸದ ವಿಶೇಷ ಪೂಜೆ ಏನು ಅಂತ ಹೇಳಿ ತಿಳ್ಕೊಂಡು, ಆಷಾಢ ಮಾಸದ ಸಂಕಷ್ಟಹರ ಗಣಪತಿ ವ್ರತ ಕಥೆ. ಗಜಾನನ ಮಹಾಗಣಪತಿ ವಿಷ್ಣು ಪೀಠದಲ್ಲಿ ಪೂಜಿಸಬೇಕು. ಮಾತೆ, ಆಷಾಢ ಮಾಸದ ವ್ರತ ಮಹಿಮೆಯನ್ನು ತಿಳಿಸುತ್ತೇನೆ. ಈ ಆಷಾಢ ಮಾಸದಲ್ಲಿ ನನ್ನನ್ನು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದಲ್ಲಿ ಪೂಜಿಸಬೇಕು. ಈ ಪೀಠದಲ್ಲಿ ನನ್ನನ್ನು ಪೂಜಿಸಿದರೆ ಪುತ್ರ ಸಂತಾನವನ್ನು ಕರುಣಿಸುತ್ತೇನೆ ಎಂದು ಆಷಾಢ ಮಾಸದ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿದರು. ದ್ವಾಪರ ಯುಗದಲ್ಲಿ ದ್ವಾರಕ ನಗರದ ಬಳಿ ಇದ್ದ ಮಾಹಿಷ್ಮತಿ ನಗರವನ್ನು ರಾಜನು ಕೂಡ ತಾನು ಧರ್ಮದಲ್ಲಿ ನಡೆಯುತ್ತಿದ್ದೇನೆ, ಯಾರಿಗೂ ದ್ರೋಹ ಮಾಡುವುದವನಲ್ಲ, ಅಧರ್ಮಕ್ಕೆ ತಲೆಬಾಗಿದವನಲ್ಲ, ಹೀಗಿದ್ದರೂ ದೈವ ಏಕೆ ನನಗೆ ಅನುಕೂಲವಾಗಿಲ್ಲ ಎಂದು ಸಂತಾನಕ್ಕಾಗಿ ಪರಿತಪಿಸುತ್ತಿದ್ದನು. ಸಂತಾನ ಪ್ರಾಪ್ತಿಯಾಗುವವರೆಗೂ ರಾಜ್ಯದ ಆಳ್ವಿಕೆಯನ್ನು ಮಂತ್ರಿಗಳಿಗೆ ವಹಿಸಿ ಅರಣ್ಯಕ್ಕೆ ಪತ್ನಿಯೊಂದಿಗೆ ತಪಸ್ಸಿಗೆ ತೆರಳಿದನು. ಮಾರ್ಗದಲ್ಲಿ ರಾಜನು ತಪೋನಿಷ್ಠರು ಶ್ರೇಷ್ಠರಾದ ಲೋಮಶ ಮಹರ್ಷಿಯವರನ್ನು ಕಂಡನು. ರಾಜನು ತನ್ನ ದುಃಖವನ್ನು ಮಹರ್ಷಿಗಳಿಗೆ ಅರಿಕೆ ಮಾಡಿ ಸಾಷ್ಟಾಂಗ ನಮಸ್ಕರಿಸಿ ಪುತ್ರ ಸಂತಾನ ಪಡೆಯಲು ಯಾವುದಾದರೂ ವ್ರತ ಅಥವಾ ಧರ್ಮೋಪದೇಶವನ್ನು ತಿಳಿಸೆಂದು ಪ್ರಾರ್ಥಿಸಿದರು. ರಾಜನ ಪರಿಸ್ಥಿತಿಯನ್ನು ಕಂಡು ಮುನಿವರ್ಯರು ಕನಿಕರಗೊಂಡು ರಾಜನಿಗೆ ಸಮಸ್ತ ಕಾರ್ಯ ಸಿದ್ಧಿಯಾದ ಸಂಕಷ್ಟಹರ ಗಣಪತಿ ವ್ರತವನ್ನು ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಿಸಲು ವ್ರತ ವಿಧಾನವನ್ನು ತಿಳಿಸಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗಲೆಂದು ಆಶೀರ್ವದಿಸಿದರು. ರಾಜನು ಕೃತಾರ್ಥನಾಗಿ ರಾಜನಿಗೆ ಪತ್ನಿಯೊಡನೆ ತೆರಳಿ
ಆಷಾಢ ಮಾಸದ ಚೌತಿಯಂದು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಿದನು. ಈ ವ್ರತವನ್ನು ಆಚರಿಸಿದ ಕೆಲವೇ ದಿನಗಳಲ್ಲಿ ರಾಣಿ ಗರ್ಭವತಿಯಾದಳು. ನವಮಾಸದ ನಂತರ ಪುತ್ರ ಜನನವಾಯಿತು. ರಾಜನು ಪ್ರಜೆಗಳಿಗೆ ಧನ ಕನಕ ವಸ್ತುಗಳನ್ನು ದಾನವಾಗಿ ನೀಡಿದನು. ಪ್ರತಿ ತಿಂಗಳು ಈ ವ್ರತವನ್ನು ತಪ್ಪದೇ ಆಚರಿಸಿ ಸಂತೃಪ್ತಿಯಿಂದ ಪಡೆದನು ಎಂಬಲಿಗೆ ಗಣಪತಿಯು ಪಾರ್ವತಿಗೆ ಹೇಳಿದ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದ ಆಷಾಢ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಧನ್ಯವಾದಗಳು ಕೇಳಿಸಿಕೊಂಡಿದ್ದಕ್ಕೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಧನ್ವಂತರಿ ಮಹಾಗಣಪತಯೇ ನಮಃ. ಇಲ್ಲಿ ಬರುವಂತಹ ಭಕ್ತಾದಿಗಳು ಅವರ ಅಭೀಷ್ಟಗಾಗಿ ಬರ್ತಾರೆ. ಇಲ್ಲಿ ಧನ್ವಂತರಿ ಗಣಪತಿ ಅಂತ, ಗಣಪತಿ ಸೊಂಡಿಲಲ್ಲಿ ಅಮೃತ ಕಲಶವನ್ನು ಹಿಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತಾರೆ. ಆರೋಗ್ಯ ಸಂಬಂಧವಾಗಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ತಿಂಗಳಲ್ಲಿ ಬೆಣ್ಣೆ ಅಲಂಕಾರ, ಅರಿಶಿನ ಕುಂಕುಮ ಅಲಂಕಾರ, ಭಸ್ಮ ಅಲಂಕಾರ, ವಿಶೇಷವಾಗಿ ಅಲಂಕಾರಗಳು ನಡೀತದೆ. ನವರಾತ್ರಿಯಲ್ಲಿ ದೇವಿಯ ಅನುಗ್ರಹಕ್ಕೋಸ್ಕರ ದೇವಿಯನ್ನು ಸ್ಥಾಪನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಗಣಪತಿಗೆ ದಿನಾಲು ವಿಶೇಷವಾಗಿ ನವರಾತ್ರಿ 9 ದಿವಸ ವಿಶೇಷ ಅಲಂಕಾರಗಳನ್ನು ಏರ್ಪಡಿಸಲಾಗುತ್ತದೆ. ಈ ದೇವಸ್ಥಾನದಲ್ಲಿ ತಿಂಗಳಲ್ಲಿ 4-5 ವಿಶೇಷವಾಗಿ ಹೋಮಗಳನ್ನು ನಡೆಸುತ್ತಾರೆ. ಅಮಾವಾಸ್ಯೆಯಲ್ಲಿ ರುದ್ರ ಹೋಮ ಹಾಗೂ ಹುಣ್ಣಿಮೆಯಲ್ಲಿ ಚಂಡಿಕಾ ಹೋಮವನ್ನು ಪ್ರಾರಂಭ ಮಾಡ್ತೇವೆ. ಹಾಗೂ ವಿಶೇಷವಾಗಿ ಇಲ್ಲಿ ಭಕ್ತಾದಿಗಳು ಬಂದು ಜ್ಯೋತಿಷ್ಯರ ಪ್ರಕಾರವಾಗಿ ಮಾಡುವಂತಹ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸ್ವಯಂವರ ಪಾರ್ವತಿ ಹೋಮ, ವಿಶೇಷವಾದ ಅವರಿಗೆ ಯಾವ ದೋಷಗಳು ಉಂಟು ಅಂತ ಹೇಳಿದ್ದಾರೆ ಜ್ಯೋತಿಷ್ಯ ಪ್ರಕಾರ, ಅದನ್ನ ಇಲ್ಲಿ ನಾವು ಧನ್ವಂತರಿ ಗಣಪತಿ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ಇಲ್ಲಿ ಬಂದವರು ಎಲ್ಲರಿಗೂ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ಅಭಿಷ್ಟಗೋಸ್ಕರ ಇಲ್ಲಿ ಬರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಸಹ ತಮ್ಮ ಕೋರಿಕೆ ಪ್ರಕಾರವಾಗಿ ಇಲ್ಲಿ ಬಂದು ತಮ್ಮ ಕಾರ್ಯವನ್ನು ಆದ ತಕ್ಷಣ ಬಂದು ಯಾವ ಸೇವೆಯನ್ನು ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಮೆಣ್ಣೆ ಅಲಂಕಾರ, ಹಣ್ಣಿನ ಅಲಂಕಾರ, ಅರಳಿನ ಅಲಂಕಾರ, ಕುಂಕುಮದ ಅಲಂಕಾರ, ವಿಭೂತಿ ಅಲಂಕಾರ, ಕಂದದ ಅಲಂಕಾರ ಹಾಗೂ ದ್ರಾಕ್ಷಿ ಅಲಂಕಾರ, ಗೋಡಂಬಿ ಅಲಂಕಾರ, ಪ್ರತಿಯೊಂದು ಸೇವೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದ್ದರಿಂದ ಪ್ರತಿದಿನ ಇದು ತುಂಬ ಎತ್ತರಕ್ಕೆ ಬೆಳೀತಾ ಇದೆ. ಎಲ್ಲರಿಗೂ ದೇವರು ನಮ್ಮ ಧನ್ವಂತರಿ ಗಣಪತಿ ಒಳ್ಳೆಯದು ಮಾಡಲಿ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಾನು ಲತಾ, BCCHS ಬಡಾವಣೆ ವಾಜಹಳ್ಳಿಯ ನಿವಾಸಿ. 2011ನೇ ಇಸ್ವಿಯಲ್ಲಿ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ದಿನ ಹಾಗೆ ಕೆಲವರು ಪರಿಚಯ ಆಗ್ತಾ ಇತ್ತು. ಒಂದಿನ ಹೀಗೆ ಮಾತಾಡ್ತಾ ಒಬ್ಬರು, ಈ ಕಾಲೋನಿಯಲ್ಲಿ ಧನ್ವಂತರಿ ಗಣಪತಿ ದೇವಸ್ಥಾನ ಅಂತ ಇದೆ, ನೋಡಿದ್ದೀರಾ ಅಂದರು. ಹಾಗೆ ಅಲ್ಲಿ ಮುಂದಿನ ವಾರದಲ್ಲಿ ವಾರ್ಷಿಕೋತ್ಸವ ನಡೆಯುತ್ತೆ, ತುಂಬ ವೈಭವದಿಂದ ನಡೆಯುತ್ತೆ, ನೀವು ಬನ್ನಿ ಅಲ್ಲಿಗೆ, ಆಗ ಇನ್ನೂ ಅನೇಕರ ಪರಿಚಯ ಆಗತ್ತೆ ಅಂತ ಹೇಳಿದರು. ಸೊ ನಾವು ಅಲ್ಲಿಗೆ ಹೋದ್ವಿ. ಹೋಮ ಪೂಜೆ ಎಲ್ಲ ನಡೀತಾ ಇತ್ತು. ಮೊದಲನೇ ದಿನವೇ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗೋಕ್ಕೆ ಶುರುವಾಯಿತು ಅಲ್ಲಿ. ಹಾಗೆ ಅನೇಕ ಜನಗಳ ಪರಿಚಯನೂ ಆಯಿತು. ಅಂದು ಪರಿಚಯ ಆಗಿದ್ದ ಈ ಕಾಲೋನಿಯ ಜನಗಳ ಆತ್ಮೀಯತೆ, ಸಹಕಾರ, ಪ್ರೀತಿ ಎಲ್ಲ ಇವತ್ತಿಗೂ ನಮಗೆ ಸಿಗ್ತಾ ಇದೆ. ಸೊ ದೇವಸ್ಥಾನದ ಪೂಜೆ ನಡೀತಾ ಇದ್ದಾಗ ಹಾಗೆ ಪರಿಚಯ ಆದ ಇನ್ನೊಬ್ಬರು ಅವರ ಒಂದು ಅನುಭವವನ್ನು ಹೇಳಿಕೊಂಡ್ರು. ಆ ಒಬ್ಬರು ಮಹಿಳೆಗೆ ತುಂಬ ಅನೇಕ ದಿವಸಗಳಿಂದ ತೀವ್ರವಾದ ಒಂದು ಕಾಯಿಲೆ ಕಾಡ್ತಾ ಇತ್ತಂತೆ. ತುಂಬ ಬೇಸರ ಮಾಡಿಕೊಂಡಿದ್ರು. ಅದೇ ರೀತಿ ಇನ್ನೊಬ್ಬರು ಫಲಾನುಭವಿಗಳು ಅವರ ಒಂದು ಸಲಹೆಯನ್ನು ಅವರಿಗೆ ಕೊಟ್ಟರು. ಧನ್ವಂತರಿ ಗಣಪತಿ ನೀವು ಪ್ರಾರ್ಥನೆ ಮಾಡಿಕೊಡಿ, ನಂಬಿಕೆ ಭಕ್ತಿಯಿಂದ ನೀವು ಏನೇ ಕೇಳಿದರೂ ಆ ದೇವರು ಕೊಡ್ತಾನೆ ಅಂತ ಒಂದನ್ನು ಹೇಳಿದಾಗ ಅವ್ರಿಗೆ ಏನೋ ಸ್ವಲ್ಪ ಅದ್ರ ಬಗ್ಗೆ ಹೌದಲ್ವಾ ಅಂತ ಅನ್ನಿಸ್ತಾ ಇತ್ತು, ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಅವರೇನು ಮಾಡಿದ್ರು, ಅದೇ ರೀತಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದರೆ ನಾನು ನೆಕ್ಸ್ಟು ಸಂಕಷ್ಟ ಗಣಪತಿ ಚೌತಿ ವ್ರತ ಬಂದಾಗ ಒಂದು ಪ್ರಸಾದ ಸೇವೆ ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರಂತೆ. ಸರಿ, ಆ ದಿನ ಹೊರಟರು. ಆಮೇಲೆ ಪ್ರತಿದಿನ ಅವರ ಯಜಮಾನರು ಬಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಹಾಕ್ತಾ ಇದ್ರಂತೆ. ಹೀಗೆ ಕೆಲವು ದಿನ ಕಳೀತು. ಬರ್ತಾ ಆರೋಗ್ಯದಲ್ಲಿ ಸ್ವಲ್ಪನೇ ಸುಧಾರಣೆ ಕಾಣ್ತಾ ಬಂದು ಸಾಕಷ್ಟು ಇಂಪ್ರೂವ್ಮೆಂಟ್ ಆಯ್ತಂತೆ ಅವರಿಗೆ. ಅದರಿಂದ ಅವ್ರಿಗೆ ತುಂಬ ದೇವ್ರ ನಂಬಿಕೆನೂ ಬಂತು, ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತ ಖುಷಿಯಾಗಿ ಇಮ್ಮಿಡಿಯೇಟಾಗಿ ಬಂದಿದ್ದಂಥ ಸಂಕಷ್ಟ ಚೌತಿ ವ್ರತದ ದಿನ ಬಂದು ಪ್ರಸಾದ ಸೇವೆಯನ್ನು ಮಾಡಿದರಂತೆ. ಸೊ ಅದನ್ನು ಹೀಗೆ ಯಾರೋ ಹೇಳಿದಾಗ ನನಗೆ ಸ್ವಲ್ಪ ದೇವ್ರ ಮೇಲೆ ನುಂಚು ನಂಬಿಕೆ ಬಂತು. ಆಮೇಲೆ ಮತ್ತು ಅದ್ರ ಜೊತೆಗೆ ನಮಗೂ ಒಂದು ಅನುಭವ ಆಯಿತು ಅಂತಂದರೆ, ನಮ್ಮ ಮಗನ ಮದುವೆ ಆಗಿ ಕೆಲವು ವರ್ಷ ಆಗಿತ್ತು. ಆಗ ಸೊಸೆಗೆ ಸಂತಾನ ಭಾಗ್ಯ ಕೊಡೋ ದೇವ್ರಿ ಅಂತ ಅಂದ್ಕೊಂಡು ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾಯಿದ್ದೆ.
ಆಗ ಅನ್ನಿಸ್ತು ನಾವು ಏನಾದರೂ ಒಂದು ಸೇವೆ ಮಾಡಿಸ್ಬೇಕು ಅಂತ. ಸೊ ತಕ್ಷಣ ಒಂದೆರಡು ದಿನದಲ್ಲೇ ಆಮೇಲೆ ಒಳ್ಳೆಯ ದಿನ ನೋಡಿಬಿಟ್ಟು ಅವತ್ತು ಗಣಪತಿಗೆ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಂಡು ಹೋದ್ವಿ. ಅದಾಗಿ ಕೆಲವೇ ದಿನಗಳಲ್ಲಿ ಸೊಸೆ ಗರ್ಭಿಣಿ ಆದಲು ಅಂತ ನ್ಯೂಸ್ ಬಂತು. ಮಗ ಸೊಸೆ ಅಮೇರಿಕಾದಲ್ಲಿದ್ದಾರೆ. ಸೊ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ವಿ. ಸೊ ನ್ಯೂಸ್ ಬಂದ ತಕ್ಷಣ ತುಂಬ ಖುಷಿಯಾಯಿತು. ದೇವ್ರ ಬಗ್ಗೆ ಇನ್ನೂ ಬಲವಾದ ನಂಬಿಕೆ ಬಂತು. ಸೊ ಇದೇ ರೀತಿ ಸಾಕಷ್ಟು ಜನಗಳಿಗೆ ಅನುಭವಗಳಾಗಿದೆ. ಸೊ ಅದರಿಂದ ಈ ಧನ್ವಂತರಿ ಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಗಣಪತಿ ವ್ರತದ ಪೂಜೆ ಮತ್ತು ವಾರ್ಷಿಕೋತ್ಸವ ಎರಡೂ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ನಾವು ಎಲ್ಲದಕ್ಕೂ ಅಟೆಂಡ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಅದನ್ನು ಏರ್ಪಾಡು ಮಾಡ್ತಾ ಅಂತ ಎಲ್ಲ ಕಾರ್ಯಕರ್ತರು ಸಹ ತುಂಬ ಚಟುವಟಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ. ಸೊ ಪ್ರತಿ ಸರ್ತಿ ನಾವು ಹೋಗ್ತೀವಿ ಅಲ್ಲಿಗೆ. ಸೊ ಅದೇ ರೀತಿ ನೀವು ಬನ್ನಿ, ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಧನ್ವಂತರಿ ಗಣಪತಿಯ ಭಕ್ತರುಗಳಲ್ಲಿ ಅವರಿಗೆ ಆದ ಅನುಭವ, ಒಬ್ಬ 80 ವರ್ಷ ಮಹಿಳೆಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ಅವರಿಗೆ 2-3 ದಿನದಿಂದ ತುಂಬ ಹುಷಾರಿರಲಿಲ್ಲ. ಡಾಕ್ಟರ್ ಅವರು ಇನ್ನೂ ಉಳಿಯಲು ಅಸಾಧ್ಯ, ಇವರ ಹತ್ತಿರದ ಡೆಂಟರಿಸ್ಟರನ್ನು ಕರೆಸಿ ಎಂದು ಹೇಳಿದರಂತೆ. ಆಗ ಆಕೆಯ ಮಗ ಬಂದು ಧನ್ವಂತರಿ ಗಣಪತಿಗೆ ಭಕ್ತಿಯಿಂದ ಪ್ರಾರ್ಥಿಸಿ ನಮ್ಮ ತಾಯಿಗೆ ಗುಣಮುಖರಾಗುವಂತೆ ಆಗಲಿ ಎಂದು ಕೇಳಿದರಂತೆ. ನಂತರ ಆಕೆಯು ಆಶ್ಚರ್ಯಕರ ರೀತಿಯಲ್ಲಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಈಗಲೂ ಸಹ ಅವರು ದೇವಸ್ಥಾನಕ್ಕೆ ಬಂದು ಗಣಪತಿಗೆ ಸಂಗೀತ ಸೇವೆ ಮಾಡುತ್ತಿರುತ್ತಾರೆ. ಹಾಗೆ ಇನ್ನೊಬ್ಬ ಹಿರಿಯ ಗಣಪತಿಯ ಭಕ್ತರೊಬ್ಬರು ಆಸ್ಪತ್ರೆಯಲ್ಲಿರುವಾಗ ಅವರ ಜ್ಞಾಪಕ ಶಕ್ತಿ ಹೋಗಿ ಯಾರನ್ನೂ ಸಹ ಗುರುತು ಹಿಡಿಯುತ್ತಿರಲಿಲ್ಲವಂತೆ. ಅವರ ಮನೆಯವರುಗಳು ಅವರ ಇಷ್ಟ ದೇವರಾದ ಧನ್ವಂತರಿ ಗಣಪತಿಗೆ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಅವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಪ್ರಸಾದದ ಕುಂಕುಮವನ್ನು ತೆಗೆದುಕೊಂಡು ಹೋಗಿ ಅವರ ಹಣೆಗೆ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡರಂತೆ. ನಂತರ ಅವರಿಗೆ 2-3 ದಿನದಲ್ಲಿ ನಿಧಾನವಾಗಿ ಅವರಿಗೆ ನೆನಪುಗಳು ಮತ್ತೆ ಬರಲಾರಂಭಿಸಿದಂತೆ. ಹೀಗಿರುವಾಗ ಗಣಪತಿಯ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಲದು ಎಂದು ಅವರು ಹೇಳುತ್ತಾರೆ. ಹಾಗೆ ಅವರು ಆರೋಗ್ಯದಿಂದ ಇದ್ದು ಈಗಲೂ ಸಹ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗುತ್ತಿರುತ್ತಾರಂತೆ.